ಮುಂಚೆ ಆಬ್ವಿಯಸ್ಲಿ ರಾಜ್ಕುಮಾರ್ ಅವ್ರ ಮೊಮ್ಮಗ, ಹ್ಮ್ ಲಕ್ಷ್ಮಿ ಹಾಗೂ ಗೋವಿಂದರಾಜ್ ಅವ್ರ ಮಗ ಅನ್ನೋದೊಂದು ಇತ್ತು. ಐಡೆಂಟಿಟಿ. ಹ್ಮ್. ಈಗ ಒಬ್ಬ ಕಲಾವಿದ ಆಸ್ ಅನ್ ಆಕ್ಟರ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಯ್ತು. ಈ ಸಿನಿಮಾ ಒಂದು ಐಡೆಂಟಿಟಿಯನ್ನ ತಂದು ಕೊಟ್ಟಿದೆ ತಮಗೆ. ಖಂಡಿತ ಖಂಡಿತ ಸರ್. Yes. ಅಂಡ್ ಇದನ್ನ ಒಂದು ಕೆರಿಯರ್ ಆಗಿ ನಾನು ಇದನ್ನ ಪರ್ಸ್ಯೂ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ನಿಂಬಿಯ ಬನಾದನೆ ಆಗಬೇಕು. ಬ್ಯೂಟಿಫುಲ್ ಸರ್. ನಾಟ್ ಟು ಡಿಫೆಂಡ್ ಯು, ಒಂದು ಡೆವಿಲ್ ಅಡ್ವೊಕೇಟ್ ಆಗಿ ಕೇಳ್ತೀನಿ. ಡೆವಿಲ್ ಅಡ್ವೊಕೇಟ್ ಅಂತಂದ್ರೆ ಈಗ ಸಿನಿಮಾ ಸುಮಾರು ಕಮೆಂಟ್ಗಳಲ್ಲಿ ಜನಗಳು ಹೇಳ್ತಾರೆ, ಈ ಒಂದು ಸಿನಿಮಾ ರಂಗಕ್ಕೆ ನೀವು ಬರಬಾರ್ದಾಗಿತ್ತು, ನೀವು ಬೇರೆ ಯಾವ್ದನ್ನ ಬಿಸ್ನೆಸ್ ಮಾಡಬೇಕಾಗಿತ್ತು, ಅಂಥವ್ರಿಗೆ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀವಿ? ಸರ್ ಬೇರೆನೂ ಮಾಡ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 1 ಇಲ್ಲ ಅಂತ ಅಲ್ಲ, ನಾನು ಪ್ಲಾನ್ ಮಾಡಿದ್ದಲ್ಲ. ಯಾವುದೋ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಆಸೆ ಇತ್ತು. ಕರೆಕ್ಟ್. ಹಾ, ಅದಕ್ಕೆ ಗೊತ್ತಿಲ್ದೇನೆ ನೀರು ಹಾಕಿ ಅದಕ್ಕೆ ಬೆಳಕು ಕೊಟ್ಟು ಅದಕ್ಕೆ ಜೀವ ತುಂಬಿದವರು ನಮ್ಮ ಡೈರೆಕ್ಟರ್ ಅಶೋಕ್ ಸರ್, ಆಮೇಲೆ ಪ್ರೊಡ್ಯೂಸರ್ ಮಾದೇವ್ ಸರ್. ನನಗೆ ಫಸ್ಟ್ ಬಂದ ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ. ಆಯ್ತು, ನಾನು ಕೇಳಿದ್ದೀನಿ. ಫಸ್ಟ್ ಬಂದಾಗ ನನಗೆ ನಂಬಕ್ಕೆ ಆಗ್ಲಿಲ್ಲ. ಹೆಂಗ್ ಸರ್ ಅದು, ನಾನು ಎಲ್ಲೂ ನನ್ಗೊಂದು ನಾನು ಆಕ್ಟರ್ ಆಗ್ಬೇಕು ಅನ್ನೋದು ನಾನು ಹೇಳ್ಕೊಂಡಿಲ್ಲ, ಯಾರಿಗೂ ಗೊತ್ತಿಲ್ಲ, ಮನೆಯಲ್ಲೇ ಗೊತ್ತಿರ್ಲಿಲ್ಲ. ಕರೆಕ್ಟ್ 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 ಕರೆಕ್ಟ್. ಹೇಗೆ ಇದು ಅಂತ, ಇದು ಡೆಸ್ಟಿನಿ ಅಂಡ್ ದೇವರ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ, ನಮ್ಮ ತಾತ ಅಜ್ಜಿ ಅವ್ರ ಆಶೀರ್ವಾದ ಅಂತಾನೆ ನಾನು ತಿಳ್ಕೊಂಡಿದ್ದೀನಿ ಸರ್. ಎಲ್ಲಾರ ಒಂದು ಒಪಿನಿಯನ್ ನಾನು ವೆಲ್ಕಮ್ ಮಾಡ್ತೀನಿ. ಅವ್ರಿಗೆ ಏನೋ ಅನ್ಸಿದೆ, ಹೇಳಿದ್ದಾರೆ, ಐ ಅಕ್ಸೆಪ್ಟೆಡ್ ಸರ್. ಬಟ್ ಅದನ್ನ ತಗೊಂಡು ಏನ್ ಮಾಡ್ಬೇಕು ಅನ್ನೋದು ಅದು ನನಗ್ ಬಿಟ್ಟಿದೆ. ಎಲ್ಲಿವರೆಗೂ ನನಗೆ ಒಂದು ಸಿನಿಮಾದ ಒಂದು ಏನೋ ಋಣ ಇದು, ಅಲ್ಲಿವರೆಗೂ ನಾನು ಆಕ್ಟರ್ ಆಗಿರ್ಬೋದು ಸರ್. ಮುಂದೆ ಈಗ ಫಸ್ಟ್ ನನಗೆ ಆಸ್ ಅನ್ ಆಕ್ಟರ್ ಸಿನಿಮಾದಲ್ಲಿ ಒಂದು ಅವೆನ್ಯೂ ಓಪನ್ ಆಗಿದೆ. ಮುಂದಕ್ಕೆ ಇನ್ನೇನೇನು ಓಪನ್ ಆಗುತ್ತೋ ನೋಡೋಣ. ಈ ಸದ್ಯಕ್ಕಂತೂ ನನಗೆ ಗೊತ್ತಿಲ್ಲ, ಮುಂದೆ ನೋಡೋಣ. ಎಸ್ ಸರ್. ಸರ್, ಈಗ ನೀವು 3 ಜನ ಸಿಕ್ಕಿದಾಗ ಏನ್ ಯೂಶಲಿ ಡಿಸ್ಕಷನ್ ಮೇಜರ್ ಏನ್? ಈಗ ತುಂಬಾ ಸೀರಿಯಸ್ ಆಗಿ ನಾನು ಇಂಟರ್ವ್ಯೂ ತಗೊಂಡೋಗಿ ಇಷ್ಟಪಡೋದಿಲ್ಲ. ಯಾವ ವಿಚಾರ ಜಾಸ್ತಿ? 2 ವಿಷಯ ಸರ್. ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಅವರು ತುಂಬಾ ಸ್ಪಿರಿಚುವಲ್ ಪರ್ಸನ್. ದೇವರು, ದೇವಸ್ಥಾನಗಳು, ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಅವರು ಹೋಗ್ತಾ ಇರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದ್ ಬಿಟ್ರೆ ಊಟ, ಒಳ್ಳೊಳ್ಳೆ ಕಡೆ ನಮ್ಗೆ ಊಟ ಮಾಡಿಸಿದ್ದಾರೆ. ಎಲ್ಲೇ ಹೋದ್ರು ಇಲ್ಲಿ ಇದು ಸಕ್ಕದಾಗಿರುತ್ತೆ ಸರ್, ಹೋಗೋಣ. ಅವರು ಮಾದೇವ್ ಸರ್ ಬಹಳಷ್ಟು ಕಡೆ ಒಳ್ಳೊಳ್ಳೆ ಊಟ ಮಾಡಿಸಿದ್ದಾರೆ, ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸಿದ್ದಾರೆ ಸರ್. ಸರ್, ನಿಂಬಿಯ ಬನದ ಮೇಲೆ ಏನದು ಹೆಡ್ಲೈನ್ಸ್ ಮತ್ತೆ ಹೇಗ್ ಬಂತು? ಅಂದ್ರೆ ನಾವೆಲ್ಲ ನೋಡಿರೋದು ಜಿ.ಪಿ. ರಾಜರತ್ನಂ ಅವರ ವಾಕ್ಯ, ಜನಪದ ಟೆಕ್ಸ್ಚರ್ಲಿ ಅಂತ ಅಂದ್ಬಿಟ್ಟು ನಮ್ಮ ಒಂದು ಕತೆಗೆ ಒಂದು ಪೂರ್ವವಾಗಿತ್ತು ಟೈಟಲ್. ಆಮೇಲೆ ಒಂದು ಒಳ್ಳೆ ನಮ್ದೊಂದು ಸೊಗಡು ಇದೆಯಲ್ಲ ಅಂತ ಅಂದ್ಬಿಟ್ಟು ನಿಂಬಿಯ ಬನದ ಅಂತ ಅಂದ್ಬಿಟ್ಟು, ಅಂದ್ರೆ ಅದು ಎಲ್ಲಾರ್ಗು ಕ್ಯಾಚ್ ಇತ್ತು. ಅಂದ್ರೆ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ತಾಯಿ ಮಕ್ಕಳಿಗೆ ಹಾಡು ಹೇಳ್ತಾ ಇದ್ದು ನಿಂಬಿಯ ಬನದ ಮಗ ಅಂತ. ಹಾಗಾಗಿ ಇದು ತಾಯಿ ಮಗನ ಬಾಂಧವ್ಯದ ಕಥೆ ಆಗಿರೋದ್ರಿಂದ ಈ ಶೀರ್ಷಿಕೆನೆ ಸೂಕ್ತ ಅಂತ ಅನ್ಕೊಂಡು. ಓಕೆ. ಸೊ ಬೇಸಿಕಲಿ ನೀವು ಆ ವರ್ಣನೆ ಏನಿದೆ, ಆ ವರ್ಣನೆಯನ್ನ ನೀವು ಅತ್ಯದ್ಭುತವಾಗಿ ಸಿನಿಮಾದಲ್ಲಿ ತರುವಂತಹ ಪ್ರಯತ್ನ ಮಾಡಿದ್ದೀರಿ. ಎಸ್ ಸರ್. ಸೊ ನಿಮಗೆ ಈ ಸಿನಿಮಾ ಎಷ್ಟು ಖುಷಿ ತಂದಿದೆ ಸರ್? ಸರ್, ನಮ್ಗೆ 100% ಫುಲ್ ಖುಷಿ ಬಂತು ಸರ್. ಅಂದ್ರೆ ಎಲ್ಲಾರು ನೋಡಿದ್ರೆಲ್ಲ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಒಂದು ಪತ್ರಿಕಾ ಮಾಧ್ಯಮನೇ ಆಗಲಿ, ಒಂದು ದೃಶ್ಯ ಮಾಧ್ಯಮ ಆಗಲಿ, ಒಂದು ಸೋಷಿಯಲ್ ಮೀಡಿಯಾಸ್ ಆಗಲಿ, ಎಲ್ಲದರಲ್ಲೂ ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂತು. ಹಾಗಾಗಿ ನಮ್ಮ ಚಿತ್ರ ಕೆಲವೊಂದೆಲ್ಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಿಗೆಲ್ಲ ಕಳಿಸಿದೆ, ಎಲ್ಲ ದೇಶಗಳಿಗೆಲ್ಲ. ಸುಮಾರು 4-5 ಕಡೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ ಸುಮಾರು ಸಿನಿಮಾ. ಕೆಲವೊಂದು ಬಾಂಗ್ಲಾದೇಶದಲ್ಲಿ, ಆಮೇಲೆ ಥೈಲ್ಯಾಂಡ್ ಅಲ್ಲೆಲ್ಲ ಬೆಸ್ಟ್ ಸಿನಿಮಾ ಅಂತ ಅವಾರ್ಡ್ ಬಂತು. ಆಮೇಲೆ ಮೊನ್ನೆ ನಡೆದ ದಸರಾ, ಮೈಸೂರು ದಸರಾ ಇದನ್ನು ಪ್ರದರ್ಶನ ಆಯ್ತು, ಅಲ್ಲೂ ಒಳ್ಳೆ ಪ್ರತಿಕ್ರಿಯೆ ಬಂತು. ಸರ್, ಇದು ನಂದು ಬಂದಿದ್ದು 5ನೇ ಸಿನಿಮಾ. ಇದು ನನ್ನ ಮೊದಲನೇ ಸಿನಿಮಾನೇ ಮೈ ನೇಮ್ ಇಸ್ ಕಲಾಂ ಅಂತ ಒಂದು ಸಿನಿಮಾ, ಮಕ್ಕಳು ಸಿನಿಮಾ. ಅದಾದ ನಂತರ ಇದು ಸೀತಾಬಾಬುದರ ಸಿನಿಮಾಗೆ ತೊಟ್ಟು, ಆಮೇಲೆ ಅಮೃತಗಳಿಗೆ, ಈಗ ಸತ್ಯಂ ಅಂತ ಒಂದು ಸಿನಿಮಾ ಈಗ ರಿಲೀಸ್ಗೆ ರೆಡಿ ಇದೆ. ಈಗ ಇದಾದ್ಮೇಲೆ 5ನೇ ಸಿನಿಮಾ ಈಗ ಮಾಡಿದ್ದೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಸೊ ಈ ಸಿನಿಮಾ ಒಂದು ವಿಭಿನ್ನತೆ ನಿಮಗೆ ತೋರಿಸಿದೆಯಾ? ಸರ್, ಇಲ್ಲ, ನಾನು ಆದಷ್ಟು ನೈಜತೆಯಿಂದ ಕೂಡಿರ್ಬೇಕು ಅಂತ ಅಂದ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ರಿಯಲಿಸ್ಟಿಕ್ ಆಗಿ
ಅದಕ್ಕೆ ಚೆನ್ನಾಗಿ ಅಂದ್ರೆ ಆ ಪಾತ್ರಕ್ಕೆ ಏನ್ ಬೇಕು ಅದು ಜೀವನ ನಮ್ಮ ಶಿವಮೊಗ್ಗದಲ್ಲಿ ಬೈದ್ರೆ ತುಂಬಾ ಚೆನ್ನಾಗಿ ತುಂಬಾ. ಬಟ್ ನಾನು ಅವ್ರನ್ನೇ ಹಾಕ್ಬೇಕು, ಆ ಮುಗ್ಧತೆ ಆ ಒಂದು ಇದು ಬೇಕು ಅಂತ ಅಂದ್ಬಿಟ್ಟು ನಾನು ಅವ್ರನ್ನೇ ಅಪ್ರೋಚ್ ಮಾಡಿ ಅಂದ್ರೆ ಈಗ ನಿಮಗೆ ಮುಗ್ಧತೆ ಮುಖದಲ್ಲಿ ಕಾಣಿಸ್ತಾ ಇದೆ. ನಿರ್ಮಾಪಕರನ್ನ ಮಾತಾಡ್ಸೋದಾದ್ರೆ ಮಧೇಶ್ ಸರ್, ತಮ್ಮ ಒಂದು ಕಿರು ಪರಿಚಯವನ್ನ ನಮ್ಮ ರಾಜ್ಯದ ಜನತೆಗೆ ಹೇಳೋದಾದ್ರೆ, ಹಾಗೂ ಈ ಸಿನಿಮಾವನ್ನ ಯಾಕೆ ಮಾಡಬೇಕು ಅನಿಸ್ತು? ನಮಗೆ ತುಂಬ ಖುಷಿಯಾಗಿ ಮಾಡಿದ್ವಿ ಸಿನಿಮಾ. ಕತೆ ಕೇಳಿದ್ವಿ, ತಾಯಿ ಮಗನ ಕತೆ ಅಂತ ಹೇಳಿದ್ರು, ತುಂಬ ಖುಷಿಯಾಗಿ ಮಾಡಿದ್ವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.